ನಮ್ಮ ಅಂಗಡಿನಲ್ಲಿ ಇಂಡಿಯಾದು ಏನ್ ಸಿಗಲ್ಲ. ಇದನ್ನ ನಾನು ಕೆಜಿಗೆ ಎಷ್ಟು ಅಂತ ಕೇಳಲ್ಲ, ಕೆಜಿ ಅದು 3,50,000 ಆಗುತ್ತೆ. ಇದಷ್ಟೇ ನ್ಯಾಚುರಲ್ ಆಗಿರುತ್ತೆ. ಜನಗಳು ಮ್ಯಾಂಗೋ ಇಷ್ಟ ಬಂದ್ರೆ ರಸಲ್ ಮಾರ್ಕೆಟ್ ಬಂದ್ಬಿಟ್ರೆ ಮ್ಯಾಂಗೋ ಸಿಗ್ಬಿಟ್ಟೆ. ಸೊ ನಿಮ್ಮ ಹತ್ರ ಇರೋ ಫ್ರೂಟ್ಸ್ ಯಾವ ಗ್ರೇಡ್ ಅಲ್ಲಿ ಇದೆ? ಪುಣ್ಯ, ಇವಾಗ ನೀನೇ ಹೇಳು, ಈ ಫ್ರೂಟ್ ನೋಡಿದ್ಯಾ ನೀನು? ವರ್ಷಕ್ಕೆ ಒಂದೇ ಸಲ, ಅದು ವಿಂಟರ್ ಸೀಸನ್ ಅಲ್ಲಿ ಬರುವಂತ ಫ್ರೂಟ್ ಇದು. ಫ್ರೂಟ್ಸ್ ನ ಟೇಸ್ಟ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು. ಅತಿ ಸುಂದರ್. ನೀವು 100 ಗ್ರಾಮ್ಸ್ ಐಟಮ್ ತಗೊಂಡ್ರೆ ಅಂದ್ರೆ ನಮ್ಮ ಅಂಗಡಿನಲ್ಲಿ ಡಿಸ್ಕೌಂಟ್ ಇದೆ. ಜಾಸ್ತಿ ವ್ಯಾಪಾರ ಅಂದ್ರೆ ಅಫ್ಘಾನಿಸ್ತಾನ, ಇರಾನ್, ಸೌದಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಶಿವಾಜಿನಗರ್. ಮತ್ತೆ ಶಿವಾಜಿನಗರ್ ಮಾರ್ಕೆಟಿಗೆ, ಸಂತೆಗೆ ಸ್ವಾಗತ. ರಸಲ್ ಮಾರ್ಕೆಟ್ ಅಲ್ಲೇ ಇರುವ ಒಂದು ಫೇಮಸ್ ಮಾರ್ಕೆಟ್ ಇದು, ಫ್ರೂಟ್ ಮಾರ್ಕೆಟು. ಸೊ ನೋಡೋಣ ಈ ಮಾರ್ಕೆಟ್ ಹೇಗಿರುತ್ತೆ ಅಂತ. ಬನ್ನಿ, ಸ್ವಲ್ಪ ರೈಟ್ ಸೈಡಲ್ಲಿ ತೋರಿಸೋಣ. ಫ್ರೂಟ್ ಮಾರ್ಕೆಟ್ ಇದು, ಆ್ಯಂಡ್ ಲೆಫ್ಟ್ ಸೈಡಲ್ಲೂ ಕೂಡ ಫ್ರೂಟ್ ಮಾರ್ಕೆಟ್ನ ನೋಡಬಹುದು. ಅಷ್ಟೇನು ಜನ ಇಲ್ಲ. ಈಗ ನಾವು ನೋಡಕ್ ಬಂದಿರೋದು ಡಿಫ್ರೆಂಟ್ ಫ್ರೂಟ್ಸ್ಗಳ ಪ್ರಪಂಚ ಇದು. ಡಿಫ್ರೆಂಟ್ ಫ್ರೂಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿನವರಿಗೆ ಕೇಳೋಣ ಯಾವುದೆಲ್ಲ ಡಿಫ್ರೆಂಟ್ ಫ್ರೂಟ್ಸ್ಗಳಿದೆ ಅಂತ. ಪುಣ್ಯ, ಇವಾಗ ನೀನೇ ಹೇಳು, ಈ ಫ್ರೂಟ್ ನೋಡಿದ್ಯಾ ನೀನು? ನಾನು ಇವತ್ತೇ ನೋಡ್ತಾ ಇರೋದು. ಇದು ಗೊತ್ತಿದೆ ನಿನಗೆ, ಆದರೆ ಎಷ್ಟು ಜನಕ್ಕೆ ಈ ಫ್ರೂಟು ಗೊತ್ತಿಲ್ಲ. ಇದಕ್ಕೇನು ಹೇಳ್ತಾರೆ ಸರ್? ನಿಂಗೆ ಗೊತ್ತಾ ಇದು? ನೀನೇನು ಹೇಳ್ತೀಯಾ? ಲಿಚ್ಚಿ ಅಂತಲೂ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದು. ಈ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಟೇಸ್ಟಿಗೆ ಸಿಗ್ತಾ ಇದೆ. ನಾವು ಫಸ್ಟು ನಮ್ಮ ಕ್ಯಾಮ್ರಾ ಪರ್ಸನಿಗೆ ಕೊಡೋಣ ಪ್ಲೀಸ್. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಸೊ ನೀವು ಟೇಸ್ಟ್ ಮಾಡಿ ಹೇಳಿ, ಓಕೆನಾ? ನೀನು ತಿಂದಿದ್ಯಾ ಐಶು ಇದು? ಹಾಂ ಪ್ಲೀಸ್, ನೀನು ನೋಡು. ಇತ್ತಗೋ ಮೈಕ್ ಕೊಡು. ಹೇಗಿದೆ? ಚೆನ್ನಾಗಿದೆ. ಡಿಫ್ರೆಂಟಾ? ನಾರ್ಮಲಿ ನಾವು ಚೆರಿ ಅಂದ್ರೆ ಹಾಂ ಕೇಕ್ ಮೇಲೆ ಇಟ್ಟಿರ್ತಾರಲ್ಲ, ಹೌದು, ಆ ಚೆರಿ ಅಂತ ಹೇಳಿ ತಿನ್ನೋದು. ಅದು ಒರಿಜಿನಲ್ ಚೆರಿ ಅಲ್ಲ, ಇದು ಒರಿಜಿನಲ್ ಚೆರಿ ನೋಡಿ. ಇದು ಒರಿಜಿನಲ್ ಚೆರಿ. ಇದು ನೋಡಿ ಹೀಗಿದೆ. ಈ ಮೈಕ್ನ ತಾವು ದಯವಿಟ್ಟು ಹಿಂಗೆ ಇಟ್ಕೊಂಡು ಮಾತಾಡಿ. ಹಂಗೂ ನಡೆಯುತ್ತೆ ಸರ್, ಆದರೆ ನಿಮ್ಗೆ ಯಾವಾಗಲೂ ಇಟ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಇಟ್ಕೊಂಡ್ಬಿಟ್ರೆ ಆಯ್ತು. ನೋಡಿ ಇಲ್ಲಿ ಪಾಕೆಟ್ ಹತ್ರ. ಹಂಗೆ ಪೆನ್ ಇಟ್ಕೊಂಡಿದ್ದೀರಲ್ಲ, ಹಂಗೆ ಅಷ್ಟೇ. ಅಷ್ಟೇ, ಸೂಪರ್. ಇವಾಗ ಸರ್ ಶುರು ಮಾಡಿದ್ರು, ಬಟ್ ಸರ್ರಿಗೆ ಸ್ವಲ್ಪ ಮುಜುಗರ, ನಾಚಿಕೆ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ಅವರ ಒಳಗಿರೋ ಭಾವನೆಗಳನ್ನ ಹೊರಗೆ ಹಾಕ್ತಿಲ್ಲ. ಸೊ ಅದಕ್ಕೆ ನಾವೀಗ ಈ ಕಡೆ ಬಂದ್ವಿ, ಓಕೆನಾ? ಈಗ ಸರ್, ನಿಮ್ಮ ಶಾಪಲ್ಲಿ ಡಿಫ್ರೆಂಟ್ ಆಗಿರೋ ಫ್ರೂಟ್ ಯಾವುದು ಅಂತ? ಈಗ ಡಿಫ್ರೆಂಟ್ ಆಗಿರೋದು ಫ್ರೂಟು ನಿಮ್ಗೆ ಡ್ರ್ಯಾಗನ್ ಫ್ರೂಟ್ಸ್ ಇದೆ, ರಾಕೆಟ್ ಆಪಲ್ ಇದೆ, ನ್ಯೂಜಿಲೆಂಡ್, ಬ್ಲೂಬೆರಿ ಇದೆ, ಪೆರುದು, ಚೆರೀಸ್ ಇದೆ. ಚೆರೀಸ್ ಎಲ್ಲಿಂದ ಚೆರೀಸ್ ಅಮೆರಿಕನ್ ಚೆರೀಸ್. ಅಮೆರಿಕನ್ ಚೆರೀಸ್. ಹೇಗೆ ಇದು? ವಾರಕ್ಕೊಂದ್ಸಲ ಬರುತ್ತಾ, ತಿಂಗಳಿಗೆ ಒಂದ್ಸಲ? ಇಲ್ಲ, ಇದು ಕಂಟೈನರ್ ಬರ್ತದೆ. ಇದು ವಾರಕ್ಕೆ ಒಂದ್ಸಲ, ಅದು ಒಂದು 2 ದಿವಸ ಬಿಟ್ಟು 2 ದಿವಸ ಆ ಥರ ಬರ್ತಾ ಇದೆ. ಈಗ ಸದ್ಯಕ್ಕೆ ಇದು ಪರ್ಸಿಮನ್ ನಡೀತಾ ಇದೆ. ಇದು ಪರ್ಸಿಮನ್. ಇದಕ್ಕೆ ಪರ್ಸಿಮನ್ ಹೇಳ್ತಾರೆ. ಇದು ತುಂಬಾ ಟೇಸ್ಟ್, ಜಪಾನೀಸ್ ಫ್ರೂಟ್ ಇದು. ಇದು ಬಹಳ ಸ್ವೀಟ್. ಒಂದು ತಿಂಗಳಿಗೆ 1 ತಿಂಗಳೇ ಸೀಸನ್, ಒಂದು ವರ್ಷನಲ್ಲಿ. ನೋಡಿ, ಇದು ತುಂಬಾ ಸ್ವೀಟ್ ಇದೆ, ಬಹಳ ಟೇಸ್ಟ್ ಇರುತ್ತೆ. ಇದು ಟೇಸ್ಟ್ ಮಾಡಕ್ಕಂತಾನೆ ಇಬ್ರು ಕರ್ಕೊಂಡು ಬಂದಿದ್ದೀವಿ. ತಕೊಳ್ಳಿ. ಬನ್ನಿ. 2450 किलो का? नहीं, 1 किलो का अभी 400 हो गया ये. स्टार्टिंग 250 से स्टार्ट होता है वो. अभी हाफ सीजन हो गया अभी है. अब सीजन एंडिंग हो रहा है, तो अभी इसका रेट अभी 400 रुपया हो गया. ಕೆಜಿಗೆ 400 ರೂಪಾಯಿ. 400 ರೂಪಾಯಿ. ಈಗ ಏನು ಬಂದ್ರೆ ಒಂದು ಜಾಸ್ತಿ ಅಂದ್ರೆ ಒಂದು ವಾರ ಬರ್ಬೋದು ಅಷ್ಟೇ. ಆಮೇಲೆ ಇದು ತಿರ್ಗಾ ನೆಕ್ಸ್ಟ್ ಅಕ್ಟೋಬರ್ ಸ್ಟಾರ್ಟ್ ಆಗುತ್ತೆ. ವರ್ಷಕ್ಕೆ ಒಂದೇ ಸಲ, ಅದು ವಿಂಟರ್ ಸೀಸನ್ ಅಲ್ಲಿ ಬರುವಂತ ಫ್ರೂಟ್ ಇದು. 1 ತಿಂಗಳು 1.5 ತಿಂಗಳು ಸೀಸನ್ ಅಷ್ಟೇ. ಜಿ ಈಗ ಈ ಮಾರ್ಕೆಟ್ ವಿಡಿಯೋ ಮಾಡ್ಬೇಕಂತ ನನಗೂ ಯಾಕೆ ಅನಿಸ್ತು ಅಂದ್ರೆ, ಬೇರೆ ಬೇರೆ ದೇಶದಿಂದ ಯಾವೆಲ್ಲ ಇಲ್ಲಿ ಫ್ರೂಟ್ಸ್ ಬರ್ತಾ ಇದೆ ಅಂತ ಒಂದು ತಿಳ್ಕೊಳ್ಳೋ ಕ್ಯೂರಿಯಸ್. ಆಮೇಲೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೂ ಏನಾದ್ರು ಹೋಗುತ್ತಾ? ಇಲ್ಲಿಂದ ಯಾವೆಲ್ಲ ಫ್ರೂಟ್ಸ್ ಹೋಗುತ್ತೆ? ಮ್ಯಾಂಗೋಸ್ ಹೋಗುತ್ತೆ. ಮತ್ತೆ ಜಾಕ್ ಫ್ರೂಟ್ ಎಲ್ಲ ಕಮ್ಮಿ. ಅದು ಜಾಸ್ತಿ ಅಂದ್ರೆ ಮ್ಯಾಂಗೋಸ್ ಜಾಸ್ತಿ ಹೋಗೋದು ನಮ್ಮ ದೇಶದಿಂದ. ನಮ್ಮ ಇಂಡಿಯನ್ ಮ್ಯಾಂಗೋಸ್ ಅಂದ್ರೆ ತುಂಬಾ ಫೇಮಸ್. ನಮ್ಮ ಕರ್ನಾಟಕ ಮ್ಯಾಂಗೋಸ್ ತುಂಬಾ ವೆರೈಟಿ ಬರುತ್ತೆ. ಅವ್ರ ಮಹಾರಾಷ್ಟ್ರ ಮ್ಯಾಂಗೋ ಒಂದು ಬರುತ್ತೆ, ರತ್ನಗಿರಿ ಅಲ್ಫಾನ್ಸು, ಅದು ಒಂದು ಫೇಮಸ್ಸು. ನಮ್ಮ ಕರ್ನಾಟಕ ಅದು ಮಲ್ಗೋವಾ, ಸೆಂದೂರ, ಈ ಥರ ತುಂಬ ವೆರೈಟಿಗಳು ಐತೆ. ನಮ್ಮ ಬ್ಯಾಂಗ್ಳೂರ್ದು ಕರ್ನಾಟಕದ್ದು ಮ್ಯಾಂಗೋ ತುಂಬ ವೆರೈಟಿ. ಅದು ಔಟ್ಸೈಡ್ ಹೋಗ್ತಾ ಇರ್ತದೆ, ಎಕ್ಸ್ಪೋರ್ಟ್ ಆಗುತ್ತೆ ಅದೆಲ್ಲ. ಸರ್, ಈಗ ಮ್ಯಾಂಗೋ ಸೀಸನ್ ಇಲ್ಲ, ಬಟ್ ಇಲ್ಲಿ ಈ ಮ್ಯಾಂಗೋ ಎಲ್ಲಿದ್ದು ಸರ್? ಇಲ್ಲಿರೋದು ಈ ಮ್ಯಾಂಗೋ ಈಗ ಸದ್ಯಕ್ಕೆ ತಮಿಳ್ನಾಡಿನಿಂದ ಬರ್ತಾ ಇದೆ. ಇದು ಓಕೆ, ನೋಡಿ ಈ ತರ ಬರುತ್ತೆ. ಯಾವ ಮ್ಯಾಂಗೋ ಇದು? ಇದು ಇಮಾಮ್ ಪಸಂದ್. ನೋಡಿ, ವಿಶೇಷ ಏನಂದ್ರೆ ಈಗ ಮ್ಯಾಂಗೋ ಸೀಸನ್ ಅಲ್ಲ, ಬಟ್ ಆದ್ರೂ ಇಲ್ಲಿ ಮ್ಯಾಂಗೋ ನೋಡಬಹುದು. ಆದ್ರೆ ಇದಷ್ಟೇ ನ್ಯಾಚುರಲ್ ಆಗಿರುತ್ತೆ. ಜನಗಳು ಮ್ಯಾಂಗೋ ಇಷ್ಟ ಬಂದ್ರೆ ರಸಲ್ ಮಾರ್ಕೆಟ್ ಬಂದ್ಬಿಟ್ರೆ ಮ್ಯಾಂಗೋ ಸಿಗ್ಬಿಟ್ಟೆ. ವರ್ಷದ ಎಲ್ಲ ದಿನದಲ್ಲೂ ಮ್ಯಾಂಗೋ ಸಿಗುತ್ತೆ ಅಂತ. 365 ಡೇಸ್ ಮ್ಯಾಂಗೋ ಸಿಗುತ್ತೆ ನಿಮಗೆ. ಆದ್ರೆ ನ್ಯಾಚುರಲ್ ಆಗಿರುತ್ತಾ? ನ್ಯಾಚುರಲ್ ಮ್ಯಾಂಗೋ. ಆರ್ ಯು ಶೋರ್? ಯೆಸ್, 100% ಶ್ಯೂರ್ ನ್ಯಾಚುರಲ್ ಮ್ಯಾಂಗೋ.
ಓಕೆ, ಸೊ ಇದ್ರ ಬಗ್ಗೆ ಗೊತ್ತಿಲ್ಲ, ಕಾಮೆಂಟ್ಸಲ್ಲಿ ನೀವು ಕಮೆಂಟ್ಸ್ ಬಾಕ್ಸ್ ನಿಮ್ಮದೇ ಅಲ್ವಾ, ತಿಳಿದವರು ಬಂದು ಕಮೆಂಟ್ ಮಾಡ್ತಾರೆ. ಏನು ಸರ್ ಇದು ಅದು pear. pears ಇದು ಅದು ಕಾಶ್ಮೀರಿಂದ ಪೇರ್ಸ್ ಬರುತ್ತೆ. ಇಲ್ಲ, ಕಾಶ್ಮೀರ್ ಇಲ್ಲ, ಅದು ಕೊರಿಯನ್ ಪೇರ್ಸ್. ಅದು ಓ, ಅದು ಬೇರೆನೇನಾ? ಅದು ಬೇರೆ ದೇಶದ್ದು ಇಲ್ಲಿ ಬರ್ತದೆ. ಏನು ಕೊರಿಯನ್ ಸರ್ ಅದು ಪೇರ್ಸ್ ಕೆಜಿಗೆ? ಅದು ಸದ್ಯಕ್ಕೆ ಈಗ 300 ರುಪೀಸ್ ನಡೀತಾ ಇದೆ. ಇದು ಬೆರೀಸ್ ಇದು ಅಲ್ವಾ? ಬ್ಲೂಬೆರಿ. ತುಂಬಾ ಜನ ನೋಡಿರಲ್ಲ ಅಫ್ಕೋರ್ಸ್. ಇದು ಹೆಂಗ್ ಸರ್ ಪ್ಯಾಕೆಟ್? ಇದು ಪ್ಯಾಕೆಟ್ 240. 240. ಸರ್ ನಿಮ್ಮ ಕಸ್ಟಮರಿಗೆ ನಾವು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಇಲ್ಲ ಏನಿಲ್ಲ. ಸರಿ, ಇನ್ನ ಬೇರೆ ಫ್ರೂಟ್ ಯಾವುದಿದೆ, ಏನು ಕತೆ? ಈಗ ಡ್ರ್ಯಾಗನ್ ಫ್ರೂಟ್ಸ್ ಇದೆ ಸದ್ಯಕ್ಕೆ. ಇದು ನ್ಯೂಜಿಲೆಂಡು ರಾಕೆಟ್ ಆಪಲ್ ಅನ್ನೇ ಬರ್ತಾ ಇದೆ, ತುಂಬಾ ಸ್ವೀಟ್ ಕ್ರಿಸ್ಪಿ. ರಾಕೆಟ್ ಆಪಲ್, ಹೌದು, ನ್ಯೂಜಿಲೆಂಡ್ ಆಪಲ್. ಇದು ಬಾಕ್ಸಿಂಗ್ ಇದೆ ಅಲ್ವಾ, ಹಂಗೆ ಬರುತ್ತೆ ಇದು. ಅದಕ್ಕೆ ಇದು ರಾಕೆಟ್. ಇದು ಪ್ಯಾಕಿಂಗು ಹಿಂಗೆ ಬರುತ್ತೆ. ಇದು ಹೆಂಗಿದು ಒಂದು ಪ್ಯಾಕಿಗ? ಒಂದು ಪ್ಯಾಕೆಟ್ 300 ರುಪೀಸ್. ಸೊ ಆಪಲ್ ಅಲ್ಲೇ ಡಿಫ್ರೆಂಟ್ ಆಪಲ್ಸ್ ತುಂಬಾ ಇದೆ. ತುಂಬಾ ಡಿಫ್ರೆಂಟ್ ಕಂಟ್ರಿ ಆಪಲ್ ಅದಲ್ಲ. ಯೂಶುವಲಿ ಫ್ರೂಟ್ಸ್ ಅಲ್ಲೂ ಗ್ರೇಡ್ ಇದೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಹೀಗೆಲ್ಲ ಇರುತ್ತೆ ಫ್ರೂಟ್ಸ್ ಅಲ್ಲಿ. ಸೊ ನಿಮ್ಮ ಹತ್ರ ಇರೋ ಫ್ರೂಟ್ಸ್ ಯಾವ ಗ್ರೇಡ್ ಅಲ್ಲಿ ಇದೆ? ಎಲ್ಲ ಎ ಗ್ರೇಡ್. ಎಲ್ಲ ಎ ಗ್ರೇಡ್. ಎಲ್ಲ ಎ ಗ್ರೇಡ್. ನೋಡಿ, ಸಪೋಟ ಈ ಸೈಜ್ ಇದೆ, ಸೂಪರ್ ಸೈಜ್ ಇದು. ನಿಮ್ಗೆ ಆಚೆ ಈ ಸೈಜ್ ಸಿಕ್ಕಲ್ಲ. ಓಕೆ, ಆಚೆ ಎಲ್ಲ ನಿಮ್ಗೆ ಇಷ್ಟಿಷ್ಟು ಸಿಗುತ್ತೆ. ಹೌದು, ಚಿಕ್ಕದಿರುತ್ತೆ. ಅದು ಟೇಸ್ಟ್ ಇರಲ್ಲ. ಹೌದು ನೋಡಿ, ಇದು ತುಂಬಾ ಟೇಸ್ಟ್ ಬರುತ್ತೆ. ಇದೆ ಹೆಂಗ್ ಸರ್ ಕೆಜಿಗೆ? ಇದು ಕೆಜಿ 120. ಹೌದು, ಇಲ್ಲಿ ಇರೋ ದ್ರಾಕ್ಷಿ ಯಾವುದು? ಇದು ಆಸ್ಟ್ರೇಲಿಯನ್ ಗ್ರೇಪ್ಸ್. ಇದು ಆಸ್ಟ್ರೇಲಿಯನ್ ಗ್ರೇಪ್ಸ್. ಇದು ಆಸ್ಟ್ರೇಲಿಯನ್ ಗ್ರೇಪ್ಸ್. ಇದು ಕೆಜಿಗೆ? ಕೆಜಿಗೆ 350. ಕೆಜಿಗೆ 350. ಇಷ್ಟೊತ್ತು ನಮಗೆ ಚೆನ್ನಾಗಿ ಮಾಹಿತಿ ಕೊಟ್ಟರು. ತಬ್ರೇಜ್ ಫ್ರೂಟ್ ಸೆಂಟರ್ ಅಂತ, ಆಮೇಲೆ ಪಕ್ಕದಲ್ಲೂ ಒಂದು MRC ಫ್ರೂಟ್ ಸೆಂಟರ್ ಅಂತ. ಈ ಕಣ್ಣಿಗೆ ಒಂದು ಫ್ರೂಟ್ ಬಿತ್ತು. ಇದು ಯಾವ ಫ್ರೂಟು? ಇದು ಕಂಬಳಿ ಅನ್ನೋದು ಮಲ್ಬರಿ ಅಂತ ಹೇಳ್ತಾರೆ. ಮಲ್ಬೆರಿ. ಓಕೆ, ಮಲ್ಬೆರಿ ಅಲ್ಲ? ಫ್ರೂಟ್. ರಸಲ್ ಮಾರ್ಕೆಟ್ ಒಳಗಿರೋ ಫ್ರೂಟ್ಸ್ ಮಾರ್ಕೆಟಿಗೆ ಬಂದರೆ ಈ ಫ್ರೂಟನ್ನ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಯಾಕಂದರೆ ಆ್ಯಕ್ಚುಲಿ ನಾವು ತಿಂದಿರೋದಕ್ಕೂ ಇಲ್ಲಿ ಸಿಗ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಕೆಲವೊಂದು ಫ್ರೂಟ್ಸ್ ಎಲ್ಲ ನಮಗೆ ಹೊಸದಂತ ಅನಿಸುತ್ತೆ, ಅದ್ರ ಟೇಸ್ಟ್ ಹೆಂಗಪ್ಪ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ಇಲ್ಲಿ ಟೇಸ್ಟ್ ನೋಡಿಬಿಟ್ಟು. ಮೇಡಮ್ ಇದು. ಹಾಂ, ಇದು ಬೋರಂ. ಇದು ಇದಲ್ವಾ? ಬೇರಣ್ಣು. ಬೇರಣ್ಣು. ಹಾಂ. ನಾನೇನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಿದ್ದೆ ಏನಂದರೆ, ಫ್ರೂಟ್ಸ್ನ ಟೇಸ್ಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಅಲ್ವಾ ಸರ್? ಈಗ ಕೆಲವೊಂದು ಫ್ರೂಟ್ಸು ಕೆಲವ್ರಿಗೆ ಗೊತ್ತಿರಲ್ಲ ಈ ಫ್ರೂಟ್ ಯಾವುದು ಅಂತ. ನೀವು ಒಂದು ಪೀಸ್ ಕೊಡ್ತೀರಾ, ಅವ್ರಿಗೆ ಚೆನ್ನಾಗಿ ಅನಿಸ್ತು ಅಂದರೆ ಅವ್ರು ತಗೋತಾರೆ. ಅದೇ ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಶಾಪ್ ಇದೆ, ಡ್ರೈ ಫ್ರೂಟ್ ಶಾಪ್. ಇದು ಇಲ್ಲಾದ್ಮೇಲೆ ಅಲ್ಲೋಗಿ ಮತ್ತೆ ನೋಡೋಣ ಏನು ಅಂತ. ತಿನ್ ನೋಡಿ ಹೆಂಗಿದೆ ಟೇಸ್ಟ್ ಇದು. ಈಗ ಇದು ಟೇಸ್ಟ್. ಹಾಂ, ಓಕೆ, ತಿನ್ ನೋಡಿ ಅದು. ವಾ, ಅತಿ ಸುಂದರ್, ಸಖತ್ತಾಗಿದೆ. ಪುಣ್ಯನು ಶಾಪಿಂಗ್ ಮಾಡ್ತಾ ಇದ್ದಾಳೆ. ನಮಗೆ ಫ್ರೀ ಕೊಡೋದು ಬೇಡ, ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರೆ ಸಾಕು. ಇಲ್ಲಿ ಏನು ಜಾಸ್ತಿ ಇಲ್ಲ. ಸೊ 1 ಕರೆಕ್ಟ್ 1 2 3 4 ಒಂದು 5 ಅಂಗಡಿ ಇದೆ ರಸಲ್ ಮಾರ್ಕೆಟ್. ಮತ್ತು ಆ ಕಡೆ ಒಂದು 2-3 ಅಂಗಡಿ ಇದೆ ಅಷ್ಟೇ. ಇಲ್ಲಿ ಸಿಕ್ಕಿರುವಂಥ ಎಲ್ಲ ಫ್ರೂಟ್ಸು ಇವ್ರು ಹೇಳಿರೋ ಪ್ರಕಾರ ಗ್ರೇಡ್ 1 ಫ್ರೂಟ್ಸ್, ಆಮೇಲೆ ಬೇರೆ ಬೇರೆ ದೇಶದಿಂದ ಬರ್ತಿರೋ ಟಾಪ್ ಕ್ವಾಲಿಟಿ ಫ್ರೂಟ್ಸ್ ಅಂತ. ನೀವೇನಾದರೂ ಶಿವಾಜಿನಗರ್ ಕಡೆ ಬಂದರೆ, ಚರ್ಚ್ ಕಡೆ ಅಂತ ಏನಾದರೂ ಬಂದರೆ ಫ್ರೂಟ್ ಮಾರ್ಕೆಟಿಗೂ ವಿಸಿಟ್ ಮಾಡಿ. ಕೆಲವೊಂದು ಫ್ರೂಟ್ಸ್ಗಳು ಆ್ಯಕ್ಚುಲಿ ನಾವು ನೋಡೇ ಇರಲ್ಲ, ಆ ಎಲ್ಲ ಫ್ರೂಟ್ಸ್ಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಒಂದ್ಸಲ ವಿಸಿಟ್ ಮಾಡಿ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ನಮ್ಮನ್ನು ಐಡೆಂಟಿಫೈ ಮಾಡಿ ಮಾತಾಡಿಸ್ತಾ ಇದ್ದಾರೆ. ಹೇಳಿ ಸುಮನ್ ಅವರೇ, ತುಂಬ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀವಿ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳಿ. ಇದೇ ಥರನೇ ಕೊಡ್ತಾ ಇರಿ ಮೇಡಮ್ ಕಂಟೆಂಟ್ಸು. ಹೊರಗಡೆ ಎಲ್ಲ ನಾವಂತೂ ಎಲ್ಲ ಪ್ಲೇಸು ಏನು ಸುತ್ತಕ್ಕಾಗಲ್ಲ. ಕೆಲವೊಂದು ನೀವು ನೋಡೋದಾಗ್ಲೇ ನಮಗೂ ಇಲ್ಲಿ ಗೊತ್ತಾಗೋದು ಏನು ಸಿಗುತ್ತೆ ಸಿಗಲ್ಲ ಅಂತ. ಇವನ್ ಇದು ಡ್ರೈ ಫ್ರೂಟ್ ಶಾಪ್ಸ್ ಆಗಲಿ ಈ ಥರದ್ದೆಲ್ಲ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಹಂಗಾಗಿ ಈ ಥರದ್ದು ನಿಮ್ಮಿಂದನೇ ಸ್ವಲ್ಪ ಜನಕ್ಕೆ ಗೊತ್ತಾಗೋದು ಒಳ್ಳೇದು ಕಂಟೆಂಟ್ಸು. ಬೇಡದಿರೋ ರೀಲ್ಸ್ಗಿಂತ ಇಂಥ ಒಳ್ಳೆ ಕಂಟೆಂಟ್ ಮಾಡಿದಾಗ ಜನಗಳಿಗೆ ತುಂಬ ಅವೇರ್ನೆಸ್ ಬರುತ್ತೆ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಒಳ್ಳೇದಾಗಲಿ. ಥ್ಯಾಂಕ್ ಯು. ಫ್ರೂಟ್ಸ್ ಅಂಗಡಿ ಜೊತೆಗೆ ಇನ್ನೊಂದು ಸ್ಪೆಷಲ್ ಅಂಗಡಿ ಇಲ್ಲಿದೆ, ಡ್ರೈ ಫ್ರೂಟ್ಸಿಂದು. ಸರ್, ಡ್ರೈ ಫ್ರೂಟ್ಸ್ ಅಂತ. ಓಕೆ, ಸೊ ನಾನು ಡೈರೆಕ್ಟ್ ಕ್ವಶನಿಗೆ ಬರ್ತೀನಿ. ಅಂದರೆ ನಿಮ್ಮ ಅಂಗಡಿಯಲ್ಲಿ ಬೇರೆ ದೇಶದಿಂದ ಯಾವ ಡ್ರೈ ಫ್ರೂಟ್ ಇಂಪೋರ್ಟ್ ಆಗ್ತಾ ಇದೆ? ನಮ್ಮ ಅಂಗಡಿನಲ್ಲಿ ಇಂಡಿಯಾದು ಏನು ಸಿಗಲ್ಲ, ಎಲ್ಲ ಫಾರಿನ್. ಎವ್ರಿಥಿಂಗ್ ಫಾರಿನ್. ಬಾದಾಮಿನೂ ಸಿಗತ್ತೆ, ಕ್ಯಾಲಿಫೋರ್ನಿಯಾ ಆಲ್ಮಂಡ್ಸು, ಗೋಡಂಬಿ ಆ್ಯಂಡ್ ಫ್ಯೂ ವೆರೈಟೀಸ್ ಆರ್ ಫ್ರಮ್ ಇಂಡಿಯಾ, ಬಿಕಾಸ್ ಗೋಡಂಬಿ ಇಸ್ ಫ್ರಮ್ ಮ್ಯಾಂಗ್ಳೂರ್. ಓಕೆ, ಹಾಂ. ಫಿಗ್ಸ್ ಆರ್ ಫ್ರಮ್ ಒಂದು ನಿಮಿಷ ಅಫ್ಘಾನಿಸ್ತಾನ್. ಸರ್, ಇಲ್ಲಿ ಬಂದ್ಬಿಡಿ. ಕ್ಯಾಮ್ರಾ ಪರ್ಸನ್ ಪ್ಲೀಸ್ ಇದ್ದಾರಾ? ಹಾಂ, ಫೋಕಸ್ ಇನ್. ಹಾಂ. ಬಾದಾಮಿ ಬೇರೆ ಎಲ್ಲ ಇಂಪೋರ್ಟೆಡು, ಗೋಡಂಬಿ ಬೇರೆ ಸ್ವಲ್ಪ ಐಟಮ್ಸು ಎಲ್ಲ ಇಂಡಿಯನ್ ಐಟಮ್ಸು. ಗೋಡಂಬಿ ನಿಮ್ಗೆ ಮ್ಯಾಂಗ್ಳೂರ್ ಹತ್ರ ಸಿಗತ್ತೆ. ಹೌದು. ಗ್ರೇಪ್ಸ್ ಬರುತ್ತೆ ಇಂಡಿಯನ್, ಇರಾನ್ದು, ಫಿಗ್ಸ್ ಇದೆ ಅಫ್ಘಾನ್ದು, ಎಲ್ಲ ಡೇಟ್ಸ್ ನಮ್ಮ ಹತ್ರ ಎಲ್ಲ ಸೌದಿ ಇಂದ ಬರುತ್ತೆ. ಹೌದು, ಇಲ್ಲಿ ನಾನು ನೋಡ್ತಾ ಇದ್ದೀನಿ
ಬೇರೆ ಬೇರೆ ರೀತಿ ಡೇಟ್ಸ್ ಇದೆ. ಮೇಡಮ್ ಡೇಟ್ಸ್ ನಲ್ಲಿ ಎಲ್ಲ ಡೇಟ್ಸು ಸಪರೇಟ್ ನೇಮು ಸಪರೇಟ್ ರೇಟು, ಬೇರೆ ಬೇರೆ ಬೆನಿಫಿಟ್ಸು. ಒಂದ್ ಖರ್ಜೂರನಲ್ಲಿ ಒಂದ್ ಬೆನಿಫಿಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ನಮ್ಮ ಅಂಗಡಿನಲ್ಲಿ ಖರ್ಜೂರ ನಿಮಗೆ 300 to 2000 ಇದೆ ರೇಟ್ಸ್. 2000 ಖರ್ಜೂರ ಇದು kg 2000 rupees. ಮೆಡ್ಜಾಲ್ ಖಜೂರ, ಅದು ಜಾರ್ಡನ್ದು. ಓಕೆ, ಇದು 300 rupees. ಇದು ಸೌದಿದು. ಎಲ್ಲ ಡೇಟ್ ಸೌದಿದು, ಇದು ಒಂದೇ ಜಾರ್ಡನ್ದು, ಜಾರ್ಡನ್ ಇಂದು, ಪ್ಯಾಲೆಸ್ತೀನಿಂದ ಬರುತ್ತೆ ಅದು. ಓಕೆ, ಬೇರೆ ಪಿಸ್ತಾಸ್ ಬರುತ್ತೆ, ಇರಾನ್ದು ಪಿಸ್ತಾ ಬರುತ್ತೆ, ಅಂಜೂರ್ ಅಫ್ಘಾನಿಸ್ತಾನದಿಂದ ಬರುತ್ತೆ, ಆಲಿವ್ ಆಯಿಲ್ಸ್ ಇದೆ ಸ್ಪೇನ್ ಇಂದ, ಇದು ಸೌದಿದು ಅಲ್ಶಿಫಾ ಹನಿ ಇದೆ, ಕಾಶ್ಮೀರ್ದು ಹನಿ ಇದೆ, ಡೇವಿಡ್ ಆಫ್ ಕಾಫಿ. ಯಾವುದು ಸರ್? ಇದು ಕಾಶ್ಮೀರ್ ಹನಿ ಮೇಡಮ್. ಇದು ಕಾಶ್ಮೀರ್ ಹನಿ. ಇದು ಕಾಶ್ಮೀರ್ ಹನಿನಾ? ಹೌದು. ಇದು ಅಲ್ಶಿಫಾ ಅಂತ, ಇದು ಸೌದಿ ಹನಿ. ಇದು 90% ಐಟಮ್ಸ್ ನಿಮಗೆ ಇಂಪೋರ್ಟೆಡ್ ಮೇಡಮ್. ಸ್ವಲ್ಪ ವಿಶೇಷ ಅನಿಸ್ತಾ ಇದೆ. ಸೌದಿದ ಹನಿ, ನ್ಯಾಚುರಲ್ ಫ್ಲೋರಾ ಹನಿ. ಕಂಟೈನರ್ ಕೂಡ ಚೆನ್ನಾಗಿದೆ. ಎಷ್ಟದು ಕೆಜಿಗೆ? ಇದು ನಿಮಗೆ ಕೆಜಿಗೆ 1680 ಆಗುತ್ತೆ. MRP ಬೇರೆ ಬರುತ್ತೆ 1980. ಡಿಸ್ಕೌಂಟ್ ಇದೆ ನಮ್ಮ ಹತ್ರ. ನೀವು 100 grams ಐಟಮ್ ತಗೊಂಡ್ರೆ ಅಂದ್ರೆ ನಮ್ಮ ಅಂಗಡಿಯಲ್ಲಿ ಡಿಸ್ಕೌಂಟ್ ಇದೆ ಮೇಡಮ್. ಈಗ ನಮ್ಮ ಫಾಲೋವರ್ಸ್ ಯಾರಾದ್ರೂ ಬಂದ್ರೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀರಾ? 100% ಮೇಡಮ್. ಅವ್ನಿಗೆ ರೆಫರ್ ಮಾಡಿ ಅಂತ ಹೇಳಿ. ಇದು ಚಾನೆಲ್ ಹೆಸರು ಅಂದ್ರೆ ಇನ್ನೂ ಕಡಿಮೆ. ಸರಿ, ಇವತ್ತು ನಾವು ಪರ್ಚೇಸ್ ಮಾಡ್ತೀವಿ, ನಮಗೂ ಡಿಸ್ಕೌಂಟ್ ಕೊಡಿ. ಓಕೆನಾ? ತಗೊಳ್ಳಿ ಮೇಡಮ್. ನಮ್ಮ ದೇಶದಿಂದ ಬೇರೆ ಕಡೆ ಹೋಗ್ತಾ ಇರೋದು ಕಡಿಮೆನೆ ಅಲ್ವಾ? ಬಟ್ ಬೇರೆ ದೇಶದಿಂದ ಇಲ್ಲಿ ಬರ್ತಾ ಇರೋದು ಹೆಚ್ಚು ಕಾಸ್ಟ್ಲಿ, ಜಾಸ್ತಿ ಇದೆ. ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಎಲ್ಲ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲಾನು ಆಚೆ ಕ್ಯಾಲಿಫೋರ್ನಿಯಾ ಸಿಗುತ್ತೆ. ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಚಿಯಾ ಸೀಡ್ಸ್, ಆಲಿವ್ ಸೀಡ್ಸು, ಫ್ಲಾಕ್ಸ್ ಸೀಡ್ಸು, ಮಸ್ಕ್ ಮೆಲನ್, ವಾಟರ್ ಮೆಲನ್, ಕುಕಂಬರ್ ಸೀಡ್ಸ್ ಎಲ್ಲ ಸೀಡ್ಸ್ ಸಿಗುತ್ತೆ. ತಿರ್ಗಾ ಬ್ರೇಕ್ಫಾಸ್ಟ್ ಐಟಮ್ಸ್ ಬೇಕಂದ್ರೆ ಈ ತರ ಮೂಸ್ಲಿ ಸಿಗುತ್ತೆ, ಓಟ್ಸ್, ಕಾರ್ನ್ಫ್ಲೇಕ್ಸ್ ಎಲ್ಲ ಮಿಕ್ಸ್. ಇದು ಎಲ್ಲ ಮಿಕ್ಸ್. ನೀವು ಕಂಪನಿಯಿಂದ ಆಚೆ ತಗೊಂತಿದ್ರಲ್ವಾ, ಮೆಡಿಕಲ್ ಶಾಪ್ಸ್ ನಲ್ಲಿ ಎಲ್ಲ ಸಿಗುತ್ತೆ. ಅದು 100 ಗ್ರಾಮ್ಸ್ಗೆ 500-600. ಇದು ಅರ್ಧ ಕೆಜಿಗೆ 500 rupees. ಎಲ್ಲ ಕ್ರಾನ್ಬೆರೀಸ್, ಬ್ಲೂಬೆರೀಸ್ ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ. ಇದು ನೀವೇ ಮಾಡ್ತಾ ಇರೋದಾ? ಇಲ್ಲ, ಕಂಪನಿ ಇದೆ. ಓಕೆ. ಇರಾನ್ದು ಮಾಮ್ರಾ ಸಿಗುತ್ತೆ. ಇದು ಇರಾನ್ದು ಮಾಮ್ರಾ. ಇದಾ? ಹೌದು ಮೇಡಮ್. ಇರಾನ್ದು ಮಾಮ್ರಾ ಬಾದಾಮಿ ಮೇಡಮ್. ಅದು ಮಾಮ್ರಾ ಅಂತ, ಇದು ಬಾದಾಮಿನೇ. ಇದು ಕ್ಯಾಲಿಫೋರ್ನಿಯಾ ಆಲ್ಮಂಡ್ಸ್. ನಿಮ್ಗೆ ಬಾದಾಮಿನಲ್ಲಿ 4 to 5 ವೆರೈಟೀಸ್ ಸಿಗುತ್ತೆ. ಇದು ಕ್ಯಾಲಿಫೋರ್ನಿಯಾ ಬಾದಾಮಿ. ಇದು ಇರಾನ್ ಮಾಮ್ರಾ. ತಿರ್ಗಾ ಕಾಶ್ಮೀರ್ ಮಾಮ್ರಾ ಬರುತ್ತೆ, ಅಫ್ಘಾನ್ ಮಾಮ್ರಾ ಬರುತ್ತೆ, ಬೇರೆ ಬಾದಾಮಿಗೆನೆ ಮಾಮ್ರಾ ಅಂತ ಆಸ್ಟ್ರೇಲಿಯನ್ ಆಲ್ಮಂಡ್ ಬರುತ್ತೆ. ಹೌದು. ಜಾಸ್ತಿ ವ್ಯಾಪಾರ ಅಂದ್ರೆ ಅಫ್ಘಾನಿಸ್ತಾನ, ಇರಾನ್, ಸೌದಿ, ಅಲ್ಲಿಂದಾನೆ ಬರ್ತಾ ಇರೋದು. ಎಲ್ಲ ಐಟಮ್ಸ್ ಅಲ್ಲಿ ಸಿಗುತ್ತೆ. ಸಾಫ್ರಾನ್ ಸಿಗುತ್ತೆ ನಮ್ಮ ಹತ್ರ, ಕಾಶ್ಮೀರಿ ಸಾಫ್ರಾನ್. ಕರೆಕ್ಟ್. ಎಲ್ಲಿದೆ ಸರ್? ಇದು 1 ಗ್ರಾಮ್ ಪ್ಯಾಕೆಟ್. ಅದು ಹೌದು. ಇದನ್ನ ನಾನು ಕೆಜಿಗೆ ಎಷ್ಟು ಅಂತ ಕೇಳಲ್ಲ, ಸದ್ಯಕ್ಕೆ ಗ್ರಾಮಿಗೆ 1 ಗ್ರಾಮ್ಗೆ 350. 1 ಗ್ರಾಮಿಗೆ MRP ಇದೆ ನೋಡಿ, ಅದರಲ್ಲಿ 450 ಅಂತ MRP ಇದೆ. ಬಟ್ ಆಫ್ಟರ್ ಡಿಸ್ಕೌಂಟ್ 350 ಇಲ್ಲಿ ಇದೆ ನೋಡಿ. ಸ್ಮೆಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೌದು. ಆ್ಯಕ್ಚುಲಿ ತುಂಬ ಈಸಿ. ಒರಿಜಿನಲ್ ಸ್ಯಾಫ್ರಾನ್ ಅಥವಾ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ ಕೇಸರಿ. ಕಣದಲ್ಲೂ ಕೇಸರಿ ಅಂತ ಅಲ್ಲಿ ಹೇಳ್ತಾರಲ್ಲ, ಅದಲ್ಲ. ಇದು ನಿಜವಾದ ಕೇಸರಿ. ಅದು ವಿಮಲಲ್ಲಿ ಒಂದು ಹೇಳ್ತಾರಲ್ಲ, ಅದಲ್ಲ. ಅದನ್ನು ಸಾಫ್ರಾನ್ ಬಟ್ ಅದು ಮಿಕ್ಸ್ ಮಾಡಲ್ಲ. ಅಲ್ಲ, ನಿಮಗೆ ಅನ್ಸುತ್ತಾ ವಿಮಲಲ್ಲಿ ಅವ್ರೇನಾದ್ರು ಕೇಸರಿ ಹಾಕಿದ್ರೆ ಅಷ್ಟೇ? ಆಮೇಲೆ ಯಾಕಂದ್ರೆ ಸುಮ್ಮನೆ ಹೇಳ್ತಾರೆ ಅಷ್ಟೇ, ಒಂದು ದಂಟು ಹಾಕಕ್ಕಾಗಲ್ಲ ಕೇಸರಿ ವಿಮಲಲ್ಲಿ. ನಿಮಗೆ ಕೆಜಿ ಅದು 3,50,000 ಆಗುತ್ತೆ ಸಾಫ್ರಾನ್. 1 ಗ್ರಾಮ್ 350 ಅಂದ್ರೆ ಕೆಜಿ 3,50,000. ಅದೇ ವಿಮಲ್ ತಿನ್ನೋರು ಯೋಚನೆ ಮಾಡಬೇಕು, ಅದ್ರಲ್ಲಿ ನಿಜವಾಗ್ಲೂ ಕೇಸರಿ ಇದೆಯಾ ಅಥವಾ ಏನಿದೆ ಅಂತ. ಯಾಕಂದ್ರೆ ಕೇಸರಿಗೆ ಅಥವಾ ಕಮೆಂಟ್ಸ್ ಮಾಡಬೇಕು, ಕಾಮೆಂಟ್ಸ್ ಅಲ್ಲಿ ಹೇಳಿ ಆಯ್ತಾ. ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ. ಇದು MRP ರೇಟ್ಸು, ಇದು ನಿಮ್ದು ಡಿಸ್ಕೌಂಟೆಡ್ ಪ್ರೈಸ್. ವಿತೌಟ್ ಕ್ಯಾಲ್ಸಿ ಹೆಂಗ್ ಪಟ 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 ಲೆಕ್ಕ ಹಾಕ್ತಾರೆ ನೋಡಿ ಓನರ್. ಇಲ್ಲ ಮೇಡಮ್, ಕ್ಯಾಲ್ಸಿ ಬೇಕು. ಬೇಕಾ? ಡಿಸ್ಕೌಂಟ್ ಕಡೆಗೆ ಕ್ಯಾಲ್ಸಿ ಬೇಡ, ಟೋಟಲ್ ಮಾಡಕ್ಕೆ ಕ್ಯಾಲ್ಸಿ. ಇದು MRP 1715 ಇತ್ತು, ನಿಮಗೆ 1200 ಮಾಡಿದೆ. 1715 rupees ಟೋಟಲ್ ಬಿಲ್ ಆಗಿದೆ. ಅದರಲ್ಲಿ ಡಿಸ್ಕೌಂಟ್ ಹೋಗಿ ರೌಂಡ್ ಫಿಗರ್ 1200ಗೆ ಕೊಡ್ತಾ ಇದ್ದಾರೆ. ನಾನು 2245 rupeesiನ ಶಾಪಿಂಗ್ ಮಾಡಿದ್ದೀನಿ, 1600ಗೆ ಕೊಡ್ತಾ ಇದ್ದಾರೆ. ಓಕೆನಾ. ಮತ್ತು ನಮ್ಮ ಬಾಲೆಗೆ, ಐಶ್ವರ್ಯಂಗೆ ಒಂದು, ಅವಳಿಗೆ ಆ್ಯಕ್ಚುಲಿ ಅವರಮ್ಮ ಮನೆಯಿಂದ ಕೊಟ್ಟು ಕಳಿಸ್ತಾ ಇದ್ದಾರೆ, ಅದಕ್ಕೆ ಅವಳು ಸ್ವಲ್ಪ ಸಾಕು ಅಂತ ಎಲ್ಲ 50-50 ಗ್ರಾಮಿಂದ. ಇದು ಒಂದು ಫ್ರೀ ಕೊಟ್ಬಿಡಿ, ಪರವಾಗಿಲ್ಲ, ಅವಳಿಗೆ ಕೊಡೋಣ. ಓಕೆನಾ? ಸರಿ, ಎಂಜಾಯ್. ಇದು ನೋಡಿ, ಈ MRP ನಲ್ಲಿ ನೀವು ಯಾರು ಕೊಡಲ್ಲ, 15-20% ಯಾರು ಕೊಡಲ್ಲ. ನೀವು 25% ನೀವು ಕಡಿಮೆ ಮಾಡಂದ್ರೆ ಎಷ್ಟಾಗತ್ತೆ? 1680, ಮೋರ್ ದೆನ್ 25%.
ಆ ಥರ ಡಿಸ್ಕೌಂಟ್ಸ್ ನಮ್ಮ ಅಂಗಡಿನಲ್ಲಿ ಸಿಗುತ್ತೆ. ಸೇಮ್ ಡಿಸ್ಕೌಂಟು ನಮ್ಮ ಫಾಲೋವರ್ಸಿಗೂ ಸಿಗುತ್ತೆ. ಎಸ್ 20-25% ಸಿಗುತ್ತೆ. ಓಕೆ ಸರಿ. ಸೊ ಇನ್ನೊಂದು ಸ್ವಲ್ಪ ಫ್ರೂಟ್ಸ್ ಅಂಗಡಿಗೆ ಹೋಗಿ ಫ್ರೂಟ್ಸ್ ತೊಗೊಂಡು ಆಮೇಲೆ ಈ ವಿಡಿಯೋನ ಮುಗಿಸೋಣ, ಓಕೆನಾ? ನನಗೆ ಈ ಫ್ರೂಟ್ ತುಂಬ ಇಷ್ಟ ಆಯಿತು. ಈಗ ಈ ಫ್ರೂಟ್ ನಮ್ಮ ಅಮ್ಮಂಗೆ ತೋರಿಸಿದ್ರೆ ಇದು ಯಾವುದೋ ವೆಜಿಟೇಬಲ್ ಅಂತ ಅವ್ರು ಅಂದ್ಕೊಳ್ತಾರೆ. ಒಂದು ಒಳ್ಳೆ ಫ್ರೂಟ್ ಹಾಕಿ. ಅದು ಹೇಗೆ ಸರ್ ಫ್ಯಾಷನ್ ಫ್ರೂಟು? 350 kg ಅಲ್ಲ, ಅದೊಂದು ಅರ್ಧ kg ತೊಗೊಂಡ್ಬಿಡ್ತೀನಿ. ಬನ್ನಿ, MRC ಫ್ರೂಟ್ ಸೆಂಟರ್ ತುಂಬ ಕೋಆಪ್ರೇಟ್ ಮಾಡಿದರು. ಈ ಮಾರ್ಕೆಟಲ್ಲಿ ಚೆನ್ನಾಗಿ ಮಾಹಿತಿ ಕೊಟ್ಟರು, ಒಳ್ಳೆ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ. ನೀವು ಬಂದರೆ ನಿಮಗೂ ಸಿಗುತ್ತೆ, ಬನ್ನಿ, ಓಕೆನಾ? ಇಷ್ಟು ಫ್ರೀಯಾಗಿ ಪ್ರಮೋಷನ್ ಮಾಡೋ ಯೂಟ್ಯೂಬರ್ ಎಲ್ಲೂ ಸಿಗಲ್ಲ, ಎಲ್ಲೆಲ್ಲೂ ಸಿಗಲ್ಲ, ಓಕೆ? ಹಾಂ ಅಷ್ಟೇ ಸರ್. ಅದು ಮತ್ತು ಫ್ಯಾಷನ್ ಫ್ರೂಟ್ ಒಂದು ಅರ್ಧ kg ಹಾಕಿ. ಸರಿ, ಅಷ್ಟೇ ರೀ ಸಮಾಚಾರ. ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ಯಾರಿಗಂದರೆ ಪುಣ್ಯ ಮತ್ತು ಐಶ್ವರ್ಯ ಇಬ್ಬರಿಗೂ ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ಸ್ ಅಲ್ಲ. ಹೀಗೆ ಬರ್ತಾ ಇರಿ ನನ್ನ ಜೊತೆ, ಓಕೆನಾ? ಆ್ಯಂಡ್ ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಉಡುಪಿಯಲ್ಲಿ ಓದಿದ್ದಲ್ಲ, ಉಡುಪಿ, ಹಾಂ, ಅದಕ್ಕೆ ತುಳು ಬರುತ್ತೆ. ತುಳು ಅರ್ಥ ಪುಂಡು. ಬಾಯ್ ಸರ್, ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು ಸೊ ಮಚ್. ಬಾಯ್. ರಸಲ್ ಮಾರ್ಕೆಟ್ನ ಫ್ರೂಟ್ ಮಾರ್ಕೆಟಿಗೆ ಹೋಗಿ ನಾವು ತುಂಬ ಶಾಪಿಂಗ್ ಮಾಡ್ಕೊಂಡು ಹೊರಗೆ ಬರ್ತಾ ಇದ್ದೀವಿ. ರೇಟು ಇದೆ, ಬಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. ಇಷ್ಟೇ ರೀ ಸಮಾಚಾರ. ಬೇರೆ ಮಾರ್ಕೆಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಇದು ಆ್ಯಕ್ಚುಲಿ ನನ್ನ ಡಿಫ್ರೆಂಟ್ ಮಾರ್ಕೆಟ್ನ ಸೀರೀಸಲ್ಲಿ ಒಂದು ಈ ಜಾಗ ಕೂಡ. ನಿಮ್ಮೂರಲ್ಲಿ ಡಿಫ್ರೆಂಟ್ ಸಂತೆಗಳು ಅಥವಾ ವಿಶೇಷ ಸಂತೆಗಳು ಏನಾದರೂ ಇದ್ದರೆ ಹೇಳಿ. ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತೀನಿ, ಹೊಡೋಣ. ಸೊ ಮುಗಿಸೋಣವಾ? ನಿಮಗೆ ಹೇಗೆ ಅನಿಸ್ತು? ಚೆನ್ನಾಗಿತ್ತು. ನನಗಂತೂ ಫ್ರೂಟ್ಸ್ ಭಾರಿ ಇಷ್ಟ ಅಲ್ವಾ? ವೆರೈಟೀಸ್ ಫ್ರೂಟ್ ಸಿಕ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವತ್ತು ಕೊನೆ ಮಾತು ನಾನು ಹಾಕಲ್ಲ, ನಾವೇ ಹೇಳಿ ಮುಗಿಸ್ತೀವಿ, ಓಕೆನಾ? ರೆಡಿನಾ? ಓಕೆ, 3, 2, 1 ಗೋ. ಬದುಕಿ ಬದುಕಲು ಬಿಡಿ ಖುಷಿಗಾಗಿ.